ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇವತ್ತಿನ ಸಂಚಿಕೆ ಅಂದರೆ ಗುರುವಾರದ ಪೂರ್ತಿ ಸಂಚಿಕೆ ಬಗ್ಗೆ ಮಾಹಿತಿನ ಕೊಡ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಫ್ರೆಂಡ್ಸ್, ಇನ್ನು ಇಲ್ಲಿ ನಿದ್ದೆ ಮಾತ್ರ ವಿಷಯ ಸಂಗೀತ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ. ಸಂಗೀತ ಅವರು ಬೈತಿರ್ತಾರೆ, ಅಲ್ಲ ಕಣೆ ಏನೇ ನಿನಗೆ ಬಂದಿದೆ, ಆ ಪಾಪದ ಹುಡುಗಿಯ ಭೂಮಿ ಮೇಲೆ ಯಾಕೆ ಈ ಥರ ಹಾಗೇನ ತೀರ್ಸ್ಕೊತಿದೀಯಾ, ಅಣ್ಣ ತಮ್ಮದಿರ ಜೊತೆ ಹುಟ್ಟಿದ್ಯಾ ಕಣೆ, ಒಳ್ಳೆ ಬದುಕನ್ನ ಬದುಕತ್ ಕಲಿ, ಅಂಥದ್ರಲ್ಲಿ ಈ ಥರ ಎಲ್ಲ ಆಡಬೇಡ ನೀನು, ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಥೂ ಅಂತ ಬೈತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು ಪಾಪ ಕಣೆ ಭೂಮಿ, ಅದು ತುಂಬ ಒಳ್ಳೆ ಹುಡುಗಿ, ಅವಳ ಮೇಲೆ ನಿನಗೆ ಯಾಕಿಷ್ಟು ದ್ವೇಷ, ನಿನ್ನ ತಮ್ಮನ ಹೆಂಡತಿ ಕಣೆ ಅವಳು, ನೋಡು ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಕತೆ ಬೇರೆಯೇ ಆಗ್ತಿತ್ತು. ನೋಡು, ಒಬ್ಬ ಮನುಷ್ಯನಲ್ಲಿ ಮಗುನೂ ಇರ್ತಾನೆ ಮೃಗನೂ ಇರ್ತಾನೆ. ನಾನು ಮಗು ಥರ ಹೇಳ್ತಿದ್ದೀನಿ ಅಕ್ಕ, ಪಾಪದ ಹುಡುಗಿ ಭೂಮಿ ಮೇಲೆ ದ್ವೇಷ ಸಾಸೋದನ್ನ ಬಿಟ್ಬಿಡು, ಸಾಧ್ಯವಾದರೆ ಪ್ರೀತಿ ಹಂಚು, ಅದು ಬಿಟ್ಬಿಟ್ಟು ಈ ಥರ ಬಾಲಂಗೋಚಿಗಳನ್ನೆಲ್ಲ ಕಟ್ಕೊಂಡು ಈ ಥರ ಮಾಡೋದಲ್ಲ. ನಿನಗೆ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ನಾವು ಯಾರ ಜೊತೆ ಇರ್ತೀವಿ ಅದೇ ನಮ್ಮ ಕ್ಯಾರೆಕ್ಟರ್ ಏನು ಅಂತ ತೋರಿಸುತ್ತೆ. ಫಸ್ಟು ನಾವು ಯಾರ ಜೊತೆ ಇದ್ದೀವಿ, ಯಾರು ಸ್ನೇಹ ಮಾಡಿದ್ದೀವಿ ಅಂತ ತಿಳ್ಕೊ. ಇವಳು ಸ್ನೇಹನ ಮೊದಲು ಬಿಡು, ಇಲ್ಲಾಂದ್ರೆ ನೀನು ನಿಜವಾಗ್ಲೂ ಸರಿ ಹೋಗಲ್ಲ. ನೋಡು, ಇದು ವಾರ್ನಿಂಗ್ ಆದರೂ ಅನ್ಕೋ, ಅಥವಾ ನಾನು ಬುದ್ಧಿ ಹೇಳ್ತಿದ್ದೀನಿ ಅಂತನಾದರೂ ಅಂದ್ಕೊಂಡ್ರು ಸರಿ. ಇದೇ ಲಾಸ್ಟು, ಇದೇ ಫಸ್ಟು. ಇನ್ನೊಂದ್ಸಲಿ ಅವಳು ಸುದ್ದಿಗೆ ಏನಾದರೂ ಬಂದರೆ ನಾನು ಮಾತ್ರ ಮನುಷ್ಯ ಆಗಿರಲ್ಲ ಅಂತ ಹೇಳಿ ಅಜಿತ್ ಹೊರಟೋಗ್ತಾನೆ. ಅಷ್ಟು ಸಂಗೀತ ಅವ್ರು ಬಂದು, ಸರಿ ನೋಡು ಮನಸ್ವಿನಿ, ನೀನು ನನಗೆ ಬೇರೆಲ್ಲ, ನನ್ನ ಮಗಳು ಒಪ್ಪು ಬೇರೆ ಎಲ್ಲ, ಇಬ್ಬರು ಕೂಡ ನನ್ನ ಮಕ್ಕಳೇ. ಆದರೆ ನೀನು ಮಾಡಿರೋ ಈ ಕೆಲಸ ಏನಾದರೂ ಶ್ರವಣ್ಗೆ ಗೊತ್ತಾದರೆ ಅವನು ತುಂಬಾ ನೊಂದ್ಕೋತಾನೆ. ನೀನು ಶ್ರವಣ್ ಮಗಳಾಗಿ ಈ ರೀತಿ ಮಾಡೋದು ತಪ್ಪು, ಈ ರೀತಿ ಮಾಡಬೇಡ, ಇದೇ ಫಸ್ಟು ಇದೇ ಲಾಸ್ಟು. ಇನ್ನೊಂದ್ಸಲಿ ಈ ರೀತಿ ಏನಾದರೂ ಮಾಡಿದ್ರೆ ನಾನು ನಿಜವಾಗ್ಲೂ ಎಲ್ರಿಗೂ ಕೂಡ ಹೇಳ್ತೀನಿ. ಇವಾಗೇನೋ ಮೊದಲನೇ ಸತಿ ಅಂತ ಹೇಳಿ ಶ್ರವಣ್ಗೆ ನೋವಾಗಬಾರ್ದು ಅಂತ ನಾನು ಸುಮ್ಮನೆ ಆಗ್ತಿದ್ದೀನಿ. ಆದರೆ ನಿನ್ನಿಂದ ನನ್ನ ಮಗಳು ಹಾಳಾಗ್ತಿದ್ದಾಳೆ, ನನ್ನ ಮಗಳಿಂದ ನೀನು ಹಾಳಾಗ್ತಿದೆಯೋ ಒಂದು ಗೊತ್ತಾಗ್ತಿಲ್ಲ ನನಗೆ. ಆದರೆ ನೀವು ಮಾಡಿರೋ ಕೆಲಸ ಅಂತೂ ನಿಜವಾಗ್ಲೂ ತಪ್ಪು, ಇದೇ ಲಾಸ್ಟು, ಇಬ್ಬರು ಕೂಡ ಹುಷಾರಾಗಿರಿ ಅಂತ ಹೇಳಿ ಅಲ್ಲಿಂದ ಸಂಗೀತ ಅವರು ಹೋಗ್ತಾರೆ. ಇನ್ನು ಇಲ್ಲೂ ಅಜಿತ್, ಸತ್ಯ, ಭೂಮಿ ಮತ್ತು 3 ಜನನೂ ಕೂಡ ಮಾತಾಡ್ಕೊತಿರ್ತಾರೆ. ಅಜಿತ್ ಅವರು ಒಂದು ಹೆಲ್ಪ್ ಆಗಬೇಕು ಅಂತಾರೆ. ಏನು ಅಂತ ಕೇಳಿದಾಗ, ಮತ್ತೆ ನೀನು ನಾಳೆ ರಾಣಾ ಅವ್ರ ಮನೆ ಮುಂದೆಗಡೆ ಧರಣಿ ಕೂತ್ಕೋಬೇಕಾಗುತ್ತೆ ಭೂಮಿ ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್ ಅವರು, ಅಯ್ಯೋ ನೀನೇನು ಹೇಳ್ತಿದ್ಯಾ, ಇದನ್ನು ಹೆಲ್ಪ್ ಅಂತ ಅನ್ನೋದಿಲ್ಲ, ರಿಸ್ಕ್ ಅಂತ ಅಂತಾರೆ. ಆಲ್ರೆಡಿ ಅವಳು ಹೋಗಿ ಧರಣಿ ಕೂತು ನೀನೇ ಅರೆಸ್ಟ್ ಮಾಡ್ಕೊಬಂದು ಜೈಲ್ಗೆ ಹಾಕಿದ್ದಾಯಿತು, ಇವಾಗ ಮತ್ತೆ ಹೇಗೆ ಅವಳು ಧರಣಿ ಕೂರಿಸ್ಕೋಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಬಾಗಿಲು ತಟ್ಟೋ ಸೌಂಡ್ ಆಗುತ್ತೆ. ಹೋಗಿ ಡೋರ್ನ ತೆಗಿತಾರೆ. ಅಲ್ಲಿ ಸಂಗೀತ ಅವರು ಬರ್ತಾರೆ. ಬಂದು, ಏನೋ ಹೇಳ್ತಿದ್ಯಾ ನೀನು, ಇವಳನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತಿದ್ಯಾ ಅಥವಾ ರಿಸ್ಕ್ಗೆ ತೆಳಬೇಕು ಅಂತಿದ್ಯಾ, ನಿಂಗೇನು ಬುದ್ಧಿ ಇಲ್ವಾ, ಇವಳ್ಯಾಕೆ ರಾಣ ಮನೆ ಹತ್ರ ಹೋಗಿ ಧರಣಿ ಕೂತ್ಕೋಬೇಕು ಮತ್ತೆ ಅಂತ ಬೈತಾರೆ. ಅಷ್ಟರಲ್ಲಿ ಅದನ್ನು ದೇವಿಯವರು ಕೇಳಿಸ್ಕೊಂಡು ಅಲ್ಲೇ ನಿಂತ್ಕೋತಾರೆ. ಅಜಿತ್ ಅವರು, ಅದು ಹಾಗಲ್ಲ ಅಮ್ಮ, ಇನ್ನು ನಾನು ಆ ರಾಣನ್ನ ಎವಿಡೆನ್ಸ್ ಮುಖಾಂತರ ಹಿಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನನಗೆ ಉಳಿದಿರೋದು ನಾಳೆ ಒಂದೇ ಒಂದು ದಿನ, ಅದು ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ರಾಣನ್ನ ಹಿಡಿಯೋಕ್ಕೆ ಆಗೋದೇ ಇಲ್ಲ. ಅಷ್ಟರಲ್ಲಿ ಸತ್ಯ ಅವರು, ನೋಡು ಅಜಿತ, ನೀನು ಸ್ಟಾಫ್ಸ್ನೆಲ್ಲ ಕರ್ಕೊಂಡು ಹೋಗಿ ಏನೇ ಎವಿಡೆನ್ಸ್ ಬೇಕಾದರೂ ಕಲೆಕ್ಟ್ ಮಾಡ್ಕೋ, ಆದರೆ ಭೂಮಿನ ಮಾತ್ರ ಯಾವುದೇ ಕಾರಣಕ್ಕೂ ಧರಣಿ ಅಂತೆಲ್ಲ ಕೂರಿಸ್ಬೇಡ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜಿತ್, ಅಯ್ಯೋ ಸುಮ್ಮನಿರು, ನಾವು ಏನೇ ಮಾಡಿದ್ರು ಕೂಡ ತುಂಬ ದೊಡ್ಡದಾಗೆ ಪ್ಲ್ಯಾನ್ ಮಾಡಬೇಕು, ಚಿಕ್ಕದಾಗೆಲ್ಲ ಪ್ಲ್ಯಾನ್ ಮಾಡಿದ್ರೆ ಇದು ಕೆಲಸ ಆಗೋದಿಲ್ಲ. ನಾನು ಹೇಳ್ತಿರೋದನ್ನ ಕೇಳ್ಕೊ, ನಾನು ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಗೊತ್ತು, ಕಲೆಕ್ಟ್ ಮಾಡ್ಕೊತೀನಿ. ಆ ಟೈಮಲ್ಲಿ ಇಲ್ಲಿ ಭೂಮಿ ಅಲ್ಲಿ ಹೋಗಿ ಧರಣಿ ಕೂತ್ಕೊಂಡ್ರೆ ಅವ್ರಿಗೆ ತುಂಬ ಕೋಪ ಬರೋ ರೀತಿ ಮಾತಾಡಬೇಕು. ಆವಾಗ ಅವರು ರಿಯಾಕ್ಟ್ ಆಗ್ತಾರೆ. ರಿಯಾಕ್ಟ್ ಆಗಿ ಯಾವ ಥರ ರಿಯಾಕ್ಟ್ ಆಗಬೇಕಂದ್ರೆ ಅವರು ಕೋಪದಲ್ಲಿ ಬರೋ ಸತ್ಯ ಎಲ್ಲ ಹೇಳಬೇಕು. ಸತ್ಯನ ನೀನು ಆ ಟೈಮಲ್ಲಿ ಕ್ಯಾಮ್ರಾ ಅಲ್ಲಿ ಒಂದು ಕಡೆ ಇಟ್ಟಿರು, ಎಲ್ಲ ಕೂಡ ರೆಕಾರ್ಡ್ ಆಗಬೇಕು. ಸೊ ಡೈರೆಕ್ಟಾಗಿ ಆ ವಿಡಿಯೋ ಎಲ್ಲ TV ಚಾನಲ್ಸಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಬೇಕು. ಈ ಥರ ಮಾಡಿದ್ರೇ ಅವನ್ನ ಹಿಡಿಯೋದಕ್ಕೆ ಸಾಧ್ಯ. ಅಷ್ಟರಲ್ಲಿ ಭೂಮಿ, ಸರಿ ಸಾಹೇಬ್ರೆ, ನೀವು ಹೇಳ್ದಂಗೆ ನಾನು ಕೇಳ್ತೀನಿ, ನಾನು ಹೋಗಿ ಆ ರಾಣಾ ಮನೆ ಮುಂದೆಗಡೆ ಧರಣಿನ ಕೂತ್ಕೋತೀನಿ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ನೀವು ನಮ್ಮ ಅಮ್ಮನ ಬಿಡಿಸ್ತೀನಿ ಅಂತಲೇ ಹೇಳಿದ್ದೀರಾ, ಅಂಥದ್ರಲ್ಲಿ ನಾನು ಇಷ್ಟೆಲ್ಲ ಸಹಾಯ ಮಾಡದೇ ಇರೋಕ್ಕಾಗತ್ತಾ, ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೋಗಿ ಧರಣಿಗೆ ಕೂತ್ಕೋತೀನಿ ಅಂತ ಇಲ್ಲಿ ಭೂಮಿ ಒಪ್ಕೊತಾಳೆ. ಅದಕ್ಕೆ ಅಜಿತ್, ಇಲ್ಲ ನೀನು ಮಾಡ್ತಿರೋದು ಸರಿ, ನಿನ್ನನ್ನು ನಾನು ನಂಬ್ತೀನಿ ಭೂಮಿ, ನಿನಗೆ ಏನೂ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನನ್ನ ಮೇಲೆ ನಂಬಿಕೆ ಇಡು. ಅಷ್ಟರಲ್ಲಿ ಸಂಗೀತ ಅವರು, ಬೇಡ ಕಣ, ಇವತ್ತು ರಾತ್ರಿ ಬೇಡ, ಬೇಕಾದ್ರೆ ಬೆಳಗ್ಗೆ ಹೋಗೋಣ, ಬೆಳಗ್ಗೆ ನಾನು ಭೂಮಿ ಜೊತೆ ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್ ಅವರು, ಬೇಡ ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊ, ಇದು ಒಂದು ಸಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ, ಅತ್ತೆ ನಿಮಗೆ ಗೊತ್ತಲ್ವಾ ಲಾಸ್ಟ್ ಟೈಮ್ ಏನಾಯಿತು ಅಂತ, ಆ ವಟಾರದವರು ನಮ್ಮ ಮನೆಗೆ ಬಂದಿದ್ದಕ್ಕೆ ಮನೆಯವರೆಲ್ಲರೂ ಕೂಡ ಬೇಜಾರು ಮಾಡ್ಕೊಂಡ್ರು, ಅಂಥದ್ರಲ್ಲಿ ನೀವು ಅಲ್ಲಿಗೆ ಬಂದು ಈ ಥರ ಮಾಡ್ತೀನಿ ಅಂದರೆ ಎಲ್ರಿಗೂ ತುಂಬ ಬೇಜಾರಾಗುತ್ತೆ, ನಾನು ಸುಮ್ಮನೆ ಇದ್ಬೇಡಿ, ನಾವು ಇವತ್ತು ರಾತ್ರಿನೇ ಹೋಗ್ತೀನಿ ಅಂತ ಭೂಮಿಯವರು ಒಪ್ಕೊತಾರೆ. ಇನ್ನು ಇಲ್ಲಿ ದೇವಿ ಅನ್ನೋರು ಎಲ್ಲನೂ ಕೂಡ ಕೇಳಿಸ್ಕೊಂಡು ಬಂದು ಆಲ್ರೆಡಿ
ಸಾಕ್ಷಿ ಅವ್ರಿಗೆ ಫೋನ್ನ ಮಾಡ್ತಾರೆ. ದೇವಿಯನ್ನವರು ಕೂಡ ಎಲ್ಲನೂ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಅವರು ಏನು ಹೌದಾ ಮತ್ತೆ ಅಜಿತ್ ಧರಣಿಗೆ ಕರೆಸ್ತಿದ್ದಾನ, ಅಲ್ಲ ಅವನಿಗೇನು ಬಂದಿದೆ, ಇವಾಗ ಆಲ್ರೆಡಿ ಅವನು ಬೇರೆ ಕಡೆ ಹೋಗ್ತಿದ್ದಾನೆ, ಅಂಥದ್ರಲ್ಲೂ ಇನ್ನೂ ಕೂಡ ನಮ್ಮನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಬುದ್ಧಿನ ಬಿಟ್ಟಿಲ್ವಾ, ಕರೆಸ್ಲಿ ಅವ್ನ ಹೆಂಡ್ತಿನ, ಆ ಭೂಮಿ ಇನ್ನೊಂದ್ಸಲ ನಮ್ಮ ಮನೆ ಹತ್ರ ಬರಲಿ, ಸರಿಯಾಗಿ ಅವನಿಗೆ ಬಿಸಿನ ಮುಟ್ಟಿಸ್ತೀನಿ, ಇನ್ಯಾವತ್ತೂ ನಮ್ಮ ಅರೆಸ್ಟ್ ಮಾಡಿಸ್ಬೇಕು ಅಂತ ಕನಸಲ್ಲೂ ಕೂಡ ಅಂದ್ಕೊಬಾರ್ದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ದೇವಿಯನ್ನವರು ಇನ್ನೊಂದು ಪಾಯಿಂಟು, ಸತ್ಯನಿಗೆ ಕ್ಯಾಮ್ರಾನ ಕೊಟ್ಟು ಕಳಿಸ್ತಿದ್ದಾನೆ ಅಂತ ಹೇಳಿದಾಗ ಸಾಕ್ಷರಕ್ಕೇನು ಕ್ಯಾಮ್ರಾ ಕೊಟ್ಟು ಕಳಿಸ್ತಿದಾರ, ಆ ಸತ್ಯ ಬಂದು ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡ್ ಮಾಡಿದ್ರೆ ತಾನೇ ಇದೆಲ್ಲ ಆಗೋದು, ಸತ್ಯ ಅಲ್ಲಿಗೆ ಬರ್ದೇನೆ ಇದ್ದರೆ ಯಾರು ರೆಕಾರ್ಡ್ ಮಾಡ್ತಾರೆ, ಅದು ಅಲ್ಲದೆ ನನ್ನ ಬಾಡಿ ಗಾರ್ಡ್ ನಮ್ಮ ಮನೆ ಮುಂದೆಗಡೆ ಯಾವಾಗಲೂ ಇರ್ತಾರೆ, ಯಾರಾದರೂ ಫೋಟೋಸ್ ಅಥವಾ ಕ್ಯಾಮ್ರಾ ಥರ ತೆಗಿಯೋದು ನೋಡಿದ್ರೆ ಸಾಕು ಕಿತ್ತು ಬಿಸಾಕ್ತಾರೆ, ಇನ್ನೂ ಆ ಸತ್ಯನ ಬಿಡ್ತಾರ, ಈ ಸಲ ಬರಲಿ ಭೂಮಿಯೊಳಗೆ ಕಾದಿದ ಮಾರಿ ಹಬ್ಬ ಅಂತ ಹೇಳಿ ಫೋನ್ನ ಇಡ್ತಾಳೆ. ಸಾಕ್ಷಿ ಅವರು ಅಲ್ಲ ನಾನು ಇಲ್ಲಿದ್ದು ಅವಳು ಆ ಖಾಲಿ ಮನೆ ಹತ್ರ ಧರಣಿ ಮಾಡಿದ್ರೆ ಏನಿರುತ್ತೆ ಪ್ರಯೋಜನ, ಚೆನ್ನಾಗಿರಲ್ಲ, ಸೊ ನಾನು ಇವಾಗ ಅಲ್ಲಿಗೆ ಹೋಗಬೇಕು, ಆಮೇಲೆ ಇದೆ ಅವಳಿಗೆ ಅಂದ್ಬಿಟ್ಟು ಸಾಕ್ಷಿ ಅಲ್ಲಿಗೆ ಹೊರಡ್ತಾಳೆ. ನಂತರ ಇಲ್ಲಿ ಅಜಿತ್ ಕೂತಿರ್ತಾರೆ. ಅಷ್ಟರಲ್ಲಿ ಭೂಮಿ ಅಲ್ಲ ಸಾಹೇಬ್ರೆ ಏನು ಮಾಡ್ತಿದ್ದೀರಾ ಅನ್ಕೊಂಡು ಬರ್ತಾಳೆ. ಅಷ್ಟರಲ್ಲಿ ಅಜಿತ್ ಅವರು ಎದ್ದು ಭೂಮಿ ಹತ್ರ ಹೋಗ್ತಿರ್ತಾರೆ. ಭೂಮಿ ಎದ್ರುಕೊಂಡು ಸಾಹೇಬ್ರೆ ಅಂತಾರೆ. ಅಷ್ಟರಲ್ಲಿ ಅಲ್ಲೇನೋ ಎತ್ಕೊತಾನೆ ಅಜಿತ್. ಅಷ್ಟರಲ್ಲಿ ಅಯ್ಯೋ ನಾನು ಏನೋ ತಪ್ಕೊಳಕ್ಕೆ ಬಂದ್ರಿ ನೀವು ಅಂತ ಅಂದ್ಕೊಂಬಿಟ್ಟೆ ಅಂತಾರೆ. ಅದಕ್ಕೆ ಏನು ನಿನ್ನನ್ನು ನಾನು ತಪ್ಕೊಳಕ್ಕೆ ಬಂದ, ಬರೀ ಇಂಥವೇ ನಿನ್ನವು ಅಂತ ಬೈತಾರೆ. ಬೈದ್ಬಿಟ್ಟು ಅಲ್ಲ ನೀನು ಈಗ ತಾನೇ ಮೊನ್ನೆ ಜೈಲಿಂದ ಹೊರಗಡೆ ಬಂದಿದೆಯಾ, ಅಂಥದ್ರಲ್ಲಿ ಮತ್ತೆ ಧರಣಿ ಕೂತ್ಕೋತೀನಿ ಅಂತ ಅಂದಲ್ಲ, ಪರವಾಗಿಲ್ಲ ಕಣೆ, ನಿನ್ನ ಮೆಚ್ಚಲೇಬೇಕು ಭೂಮಿ ಅಂತ ಅಜಿತ್ ಅವರು ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ ನಾನು ಏನು ಅಂದ್ಕೊಂಡಿದ್ದೀರಾ, ನಾನು ತುಂಬ ಆ ಥರ ಲೈ ಲೆವೆಲ್ ಹುಡುಗಿ ಗೊತ್ತಾ ಅಂತ ಹೇಳ್ತಿರ್ತಾರೆ. ಹೇಳ್ಬಿಟ್ಟು ಅಲ್ಲ ಸಾಹೇಬ್ರೆ ಆದರೂ ನಂಗೊಂದು ಡೌಟು ಅಂತಾರೆ. ಏನು ಅಂತ ಕೇಳಿದಾಗ ಅಲ್ಲ ಈ ಸಾಹಿತ್ಯ ಅವರು ತುಂಬ ಒಳ್ಳೆ ಹುಡುಗಿ, ಸಾಫ್ಟ್ ಕಾರ್ನರ್ ಹುಡುಗಿ ಅಂತ ಹೇಳ್ತೀರಾ, ಅಂಥದ್ರಲ್ಲಿ ಈ ಸಾಕ್ಷಿಗೆ ಹೇಗೆ ಫ್ರೆಂಡು, ಈ ಸಾಕ್ಷಿ ನೋಡಿದ್ರೆ ಬರೀ ಮನೆ ಹಾಳು ಮಾಡೋ ಕೆಲಸದಲ್ಲೇ ಬ್ಯುಸಿ ಇರ್ತಾರೆ, ಅಂಥದ್ರಲ್ಲಿ ಅವ್ರಿಗೂ ಹೇಗೆ ಫ್ರೆಂಡ್ಸು, ಇದು ವಿಷಯ ಸತ್ಯಣ್ಣಂಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ್ ಇಲ್ಲ ಸಾಕ್ಷಿ ನನಗೂ ಕೂಡ ಗೊತ್ತಿರಲಿಲ್ಲ, ಅವತ್ತು ಅರೆಸ್ಟ್ ಮಾಡೋಕಿದ್ದಕ್ಕೆ ಅಂತ ಹೋದಾಗ್ಲೇ ಸಾಕ್ಷಿ ಮತ್ತು ಸಾಹಿತ್ಯ ಇಬ್ಬರು ಫ್ರೆಂಡ್ಸ್ ಅಂತ ಗೊತ್ತಾಗಿದ್ದು, ಮತ್ತು ಸಾಹಿತ್ಯ ಅಷ್ಟೊಂದೇನು ಇಲ್ಲಿ ಸಾಕ್ಷಿ ಅವ್ರಿಗೆ ಕ್ಲೋಸ್ ಆಗಿರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಏನಕ್ಕೆ ಬೇಕು ಅಂತ ಸತ್ಯಣ್ಣಂಗೆ ಈ ವಿಷಯನ ಹೇಳಲಿಲ್ಲ ಅಷ್ಟೇ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸತ್ಯಣ್ಣ ಅವರು ಪ್ರೀತಿ ಮಾಡಬಾರದು ಅಂದ್ಕೊಂಡು ಹಾಡು ಹೇಳ್ಕೊಂಡು ಬರ್ತಾರೆ. ನಂತರ ಸರಿ ಕಣಪ್ಪ ಕ್ಯಾಮ್ರಾ ಕೊಡು ಅಂತ ಈಸ್ಕೊತಾರೆ. ಅಜಿತ್ ಅವರು ಕ್ಯಾಮ್ರಾನ ಕೊಡ್ತಾರೆ. ಹುಷಾರು ಅಣ್ಣ, ಈ ಎಲ್ಲ ಕೂಡ ನಿಂತಿರೋದ ನಿನ್ನ ಮೇಲೆ, ನೀನೇನಾದರೂ ಸ್ವಲ್ಪ ಏರುಪೇರು ಮಾಡಿದ್ರು ಕೂಡ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಅಜಿತ್ ಅವರು ಹೇಳ್ತಾರೆ. ಅಷ್ಟರಲ್ಲಿ ಸತ್ಯಣ್ಣ ಇಲ್ಲ ನಾನು ಏನು ಮಾಡಬೇಕು ಕರೆಕ್ಟಾಗಿ ಕೆಲಸ ಮಾಡ್ತೀನಿ, ನನ್ನನ್ನು ನಂಬು ನೀನು ಅಂದ್ಬಿಟ್ಟು ಕ್ಯಾಮ್ರಾನೆಲ್ಲ ಹೇಗೆ ವರ್ಕ್ ಮಾಡೋದು ಅಂತ ಹೇಳಿಸ್ಕೊತಾರೆ. ಅಷ್ಟರಲ್ಲಿ ಭೂಮಿ ಸಾಹೇಬ್ರೆ ಇನ್ನು ಕಾಲೋನಿಯವ್ರನ್ನೆಲ್ಲ ಏನು ರಾಣ ಮನೆ ಮುಂದೆಗಡೆ ಕಳಿಸ್ಬೇಕಿತ್ತಲ್ಲ ಅಂತಾರೆ. ಅಷ್ಟರಲ್ಲಿ ಅಜಿತ್ ಪರವಾಗಿಲ್ಲ ನಾನು ಅದನ್ನು ನೋಡ್ಕೊತೀನಿ, ಶ್ರವಣ್ ಮಾವ ಕಾಲೋನಿ ಜನಗಳನ್ನೆಲ್ಲ ನನ್ನ ಫ್ರೆಂಡ್ ಮನೆಯಲ್ಲೇ ಬಿಟ್ಟು ಬಂದಿದ್ರು, ಸೊ ನಾನು ಸದಾ ಅವ್ರಿಗೆ ಕಾಲ್ ಮಾಡಿ ಅವ್ರನ್ನೆಲ್ಲ ರಾಣ ಮನೆ ಮುಂದೆಗಡೆ ಕಳ್ಸೋಕ್ಕೆ ಹೇಳಿದ್ದೀನಿ ಆಲ್ರೆಡಿ, ಈಗ ನೀವು ಮತ್ತು ಸತ್ಯಣ್ಣ ಇಬ್ಬರು ಕೂಡ ಹೋಗಿ ರಾಣ ಮನೆಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳಿಬಿಟ್ಟು ಸರಿ ನೀವಿಬ್ಬರು ಕೂಡ ಹುಷಾರು ಸತ್ಯಣ್ಣ, ಭೂಮಿ ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯ ಅವರು ಭೂಮಿ ನನ್ನ ತಂಗಿನೂ ಕೂಡ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ಮಾತಾಡಿಕೊಂಡು ಕೆಳಗಡೆ ಬರ್ತಾರೆ. ಅಷ್ಟರಲ್ಲಿ ಸಂಗೀತ ಅವ್ರು ಅಲ್ಲೇ ನಿಂತಿರ್ತಾರೆ. ನಂತರ ಸರಿ ಇವಾಗ ಭೂಮಿ ನೀನು ಹೊರಟಿರು, ಅಲ್ಲಿ ಎಲ್ಲರೂ ಕೂಡ ಕಾಲೋನಿ ಜನಗಳು ಆಲ್ರೆಡಿ ರಾಣ ಮನೆ ಹತ್ರ ಹೋಗ್ತಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸಂಗೀತ ಅವರು ಸರಿ ಕಣಮ್ಮ ಹುಷಾರು ಅಂತ ಹೇಳ್ತಾರೆ. ಅದಕ್ಕೆ ಸರಿ ಅತ್ತೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರೋ ತನಕ ನನಗೇನು ಕೂಡ ಆಗೋದಿಲ್ಲ ಅಂತ ಇಲ್ಲಿ ಭೂಮಿ ಹೇಳ್ತಾಳೆ. ನಂತರ ಅಜಿತ್ ಅವರು ನೋಡು ಹುಚ್ಚಾಗಿ ಏನು ಮಾಡೋದಕ್ಕೆ ಅಂತ ಹೋಗ್ಬೇಡ, ನಾನು ಏನು ಹೇಳಿದ್ದೀನಿ ಸದ್ಯಕ್ಕೆ ಅಷ್ಟೊಂದು ಮಾಡು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸಂಗೀತ ಅವರು ಅಲ್ಲ ಕಣೋ ನೀನು ಭೂಮಿ ಜೊತೆ ಹೋಗಿದ್ದಿದ್ರೆ ನನಗೆ ಸಮಾಧಾನ ಆಗ್ತಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್ ಅವರು ಅಲ್ಲ ಈಗ ರಾಣ ಆಲ್ರೆಡಿ ಬೆಂಗಳೂರಿಗೆ ಹೋಗ್ತಿದ್ದಾನೆ, ಇನ್ನು ಅಲ್ಲಿ ಸಾಕ್ಷಿ ಅವ್ರು ಇರ್ತಾರೆ, ಸೊ ನಾನು ಅಲ್ಲಿ ಹೋದರೆ ಸಾಕ್ಷಿ ಯಾವುದೇ ಕಾರಣಕ್ಕೂ ನನ್ನ ಮುಖ ನೋಡಿದ್ರೆ ಯಾವ ಸತ್ಯನೂ ಕೂಡ ಬಾಯಿ ಬಿಡೋದಿಲ್ಲ, ಇನ್ನು ರಾಣ ಬೆಂಗಳೂರಿಗೆ ಹೋಗಬೇಕಾದ್ರೆ ನಾನು ಅಲ್ಲಿ ಹೋಗಿ ಅವನ್ನ ಹಿಡಿದು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಸೊ ಇಲ್ಲಿ ಹೋದ್ರೆ ನಾನು ಅಲ್ಲಿ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಜಿತ್ ಅವರು. ನಂತರ ಸಂಗೀತ ಅವರು ಸರಿ ಭೂಮಿ ನೀನು ಬೇಗ ಬಂದುಬಿಡು, ನೀನು ಬರೋ ತನಕ ನಾನು ನಿದ್ದೆನೇ ಮಾಡಿರಲ್ಲ, ನಿನಗೋಸ್ಕರನೇ ನಾನು ಕಾಯ್ತಾ ಕೂತಿರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನಂತರ ಅದನ್ನು ದೇವ್ಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಮೇಲ್ಗಡೆ ನಿಂತ್ಕೊಂಡು ನೋಡ್ತಿರ್ತಾರೆ. ನಂತರ ಇಲ್ಲಿ ರಾಣ ಅವ್ರ ಪಿ.ಎ ಕಾರೊಳಗಡೆ ಬಂದು ಕುತ್ಕೋತಾರೆ. ಅಷ್ಟರಲ್ಲಿ ಅಜಿತ್ ಅವರು ಅವನ ತಲೆಗೆ ಗನ್ನ ಇಡ್ತಾರೆ. ಅಷ್ಟರಲ್ಲಿ ಯಾರೋ ನೀನು ಏನು ಬೇಕು ನಿನಗೆ ಹೇಳು ಅಂತ ಅಂತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು ನಿಮ್ಮ ರಾಣ ಅವ್ರ ಪ್ರಾಣ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನ ಪಿ.ಎ ಏನು ಹೇಳ್ತಿದ್ಯಾ ನೀನು, ಯಾರೋ ನೀನು ಅಂತ ಕೇಳ್ತಾರೆ. ಅಷ್ಟರಲ್ಲಿ ನಾನು ಸಿದ್ಧಘಟ್ಟದ ಪೊಲೀಸ್ ಅಜಿತ್ ರಾಮನಾರಾಯಣ್ ಅಂತ ಹೇಳ್ತಾನೆ. ಹೇಳಿಬಿಟ್ಟು ನಿಮ್ಮ ರಾಣ ಏನೋ ತುಂಬ ಒಳ್ಳೆಯವನ ದೊಡ್ಡ ವ್ಯಕ್ತಿನ ಅಥವಾ
ಜನಗಳಿಗೆ ಒಳ್ಳೇದನ್ನ ಮಾಡ್ತಿದ್ದಾನೆ ಹೇಳು ಅವ್ನ ಪ್ರಾಣನ ನಾವು ಬಿಡೋಕ್ಕೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವ್ನು ಪಿ ಎಸ್ ಆರ್ ಸರ್ ಗೊತ್ತಾಯಿತು ಸರ್ ನೀವು ಯಾರು ಅಂತ. ಅವತ್ತು ನಮ್ಮ ಸಾಹೇಬ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ರಲ್ಲ ಅವರಲ್ವ ನೀವು? ಅಲ್ಲ ನಿಮ್ಮ ರಾಣ ಅಂತ ಹೇಳ್ತೀಯಲ್ಲ, ನೀನು ಅವ್ನ ಪಿ ಎ. ಅವನು ಎಷ್ಟು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಮಾಡಿದ್ದಾನೆ, ಎಷ್ಟೆಲ್ಲ ಜನರು ರಕ್ತನ ಹೀರಿದ್ದಾನೆ. ಸೊ ಅವ್ನು ಪಿ ಎ ಆದಂತಹ ನೀನು ನಿಂದು ಅದ್ರಲ್ಲಿ ಪಾಲಿರುತ್ತೆ ಅಲ್ವಾ, ಸೊ ನೀನು ಅರೆಸ್ಟ್ ಮಾಡಲೇಬೇಕಲ್ವಾ ಅಂತ ಅಜಿತ್ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಅವ್ನು ಪಿ ಎ, ನೋಡಿ ಸರ್ ನಾನು ತಿಂಗಳು ಕೂಲಿಗೋಸ್ಕರ ಕೆಲಸ ಮಾಡ್ತಿರೋ ಒಬ್ಬ ಕೆಲಸದವನು ಅಷ್ಟೇ, ನಾನು ಅವ್ರ ಆ್ಯಕ್ಟಿವಿಟೀಸಲ್ಲೆಲ್ಲ ಪಾಲ್ಗೊಂಡಿಲ್ಲ. ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ, ದಯವಿಟ್ಟು ನನ್ನನ್ನು ಜೈಲಿಗೆ ಹಾಕಬೇಡಿ, ಬಿಟ್ಬಿಡಿ ಪ್ಲೀಸ್, ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ. ಅದಕ್ಕೆ ಅಜಿತ್ ಅವರು, ಹೌದಾ ಸರಿ, ನೀನು ತಿಂಗಳು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿರೋ ಒಬ್ಬ ಕೂಲಿಗಾರ ಅಲ್ವಾ, ಸರಿ ನಾನು ಹೇಳ್ದಂಗೆ ನೀನು ಮಾಡು, ನಿನಗೆ ಏನು ಆಗಬಾರ್ದು ಆ ರೀತಿ ನಾನು ನೋಡ್ಕೋತೀನಿ ಅಂತ ಅಜಿತ್ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ನು ಪಿ ಎಸ್ ಸರಿ ಸಾಹೇಬ್ರೆ ನೀವೇನು ಹೇಳ್ತೀರ ನಾನು ಅದೇ ರೀತಿ ಕೇಳ್ತೀನಿ ಅಂತ ಹೇಳ್ತಾರೆ. ನಂತರ ಅಜಿತ್ ಅವರು ಒಂದು ಪ್ಲ್ಯಾನ್ನ ಹೇಳ್ತಾರೆ. ಇನ್ನು ಇಲ್ಲಿ ಅಶ್ವಿನಿ ಅವರು ಯೋಚನೆ ಮಾಡಿಕೊಂಡು ರೂಮಲ್ಲಿ ನಿಂತಿರ್ತಾರೆ. ಏನಿದು? ನಂತರ ಇಲ್ಲಿ ಅಶ್ವಿನಿ ಅವರು ಯೋಚನೆ ಮಾಡ್ತಿರ್ತಾರೆ, ಅಲ್ಲ ಯಾವಾಗಲೂ ಕೂಡ ಈ ಡೋರ್ ಲಾಕ್ ಆಗ್ತಿತ್ತು, ಇವತ್ತೇನು ಈ ಡೋರ್ ಓಪನ್ ಆಗಿದೆ ಅಂದ್ಬಿಟ್ಟು ವಾರ್ಡ್ರೋಬ್ದು ಡೋರ್ನ ಓಪನ್ ಮಾಡ್ತಾಳೆ. ನಂತರ ಅಲ್ಲಿ ಬಟ್ಟೆಗಳ ಕೆಳಗಡೆ ಒಂದು ಸೂಟ್ ಕೇಸ್ ಇರುತ್ತೆ. ಏನಿದು ಸೂಟ್ ಕೇಸ್ ಅಂದ್ಬಿಟ್ಟು ಅದನ್ನು ಓಪನ್ ಮಾಡ್ತಾರೆ. ಅದ್ರ ಸೂಟ್ ಕೇಸ್ ತುಂಬ ದುಡ್ಡಿರುತ್ತೆ. ಖುಷಿಯಿಂದ 2 ಕಂತೆ ದುಡ್ಡನ್ನ ಎತ್ಕೊಂಡು ವಾವ್ ದುಡ್ಡು ಸಿಕ್ತು ಅಂದ್ಬಿಟ್ಟು ತಿರುಗ್ತಾರೆ. ಅಷ್ಟರಲ್ಲಿ ಅಲ್ಲಿ ನೋಡಿದ್ರೆ ಶ್ರವಣ್ ಅವರು ನಿಂತಿರ್ತಾರೆ. ಶ್ರವಣ್ ಅವ್ರನ್ನ ನೋಡಿಬಿಟ್ಟು ಇಲ್ಲಿ ಅಶ್ವಿನಿ ಅವರು ಶಾಕ್ ಆಗ್ತಾರೆ. ಶ್ರವಣ್ ಅವರು ಅಜಿತ್ ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಿರ್ತಾರೆ, ನಿಮ್ಮ ಮಗಳಲ್ಲ ಅವಳು ಅಂತ ಹೇಳಿದ್ದನ್ನ. ಫ್ರೆಂಡ್ಸ್, ಇನ್ನು ಇವತ್ತಿನ ಎಪಿಸೋಡ್ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ಎಪಿಸೋಡೊಂದಿಗೆ ಬರ್ತೀನಿ. ಸೊ ಇಲ್ಲಿ ರಾಣ ಸಿಕ್ಬೀಳ್ತಾನ ಅಥವಾ ರಾಣನ ಬದಲು ಅಜಿತ್ ಮತ್ತು ಭೂಮಿಗೆ ಏನಾದರೂ ಅಪಾಯ ಆಗುತ್ತೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.